ಹಾ ಸರ್, ನನ್ನ ಹೆಸರು ಪೂಜಾ ಅಂತ್ರಿ. ಜಮಖಂಡಿಂದ ಜಾಯ್ನ್ ಆಗೇನ್ರಿ ಸರ್ ನಾನು. ಹಾ ಕೇಳಿಸಿದ್ಯಾ ಸರ್? ಸೂಪರ್ ಸೂಪರ್ ಕ್ಲಿಯರ್. ಓಕೆ ಸರ್. ಅಂದ್ರೆ ಸ್ವಲ್ಪ ನನ್ ಮಗಂದು ವೇಟ್ ಸ್ವಲ್ಪ ಗೇನ್ ಆಗ್ತಿರ್ಲಿಲ್ಲ ಸರ್. ಅಂದ್ರೆ 13 kg ಮೇಲೆ ಅವ್ನ್ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ನಾವು ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ಸ್ ಕಡೆ ನಾವು ಸಿರಪ್ ಆ ತರದ್ದೆಲ್ಲ ಟ್ರೈ ಮಾಡಿದ್ವಿ ಸರ್ ನಾವು. ಅಂದ್ರೆ ಎಲ್ಲ ಊಟ ಮಾಡ್ತಿದ್ದ, ಬಟ್ ಅವ್ನ್ ವೇಟ್ ಗೇನ್ ಆಗ್ತಿರ್ಲಿಲ್ಲ ಸರ್. ಮಗಳದು ಅದೇ ಪ್ರಾಬ್ಲಮ್, ಇವಂದು ಅದೇ ಪ್ರಾಬ್ಲಮ್ ಸರ್, ಸೇಮ್. ಎಲ್ಲಾ ಡ್ರೈ ಫ್ರೂಟ್ಸ್ ಆಮೇಲೆ ಬಾದಾಮಿ ನೆನೆ ಹಾಕಿ ಅದನ್ನ ತಿನ್ಸುದು ಎಲ್ಲಾ ತರ ಮಾಡೀವಿ ಸರ್ ನಾವ್ ಆಲ್ಮೋಸ್ಟ್. ಅಂದ್ರೆ ಅದು ಸ್ವಲ್ಪ ಅಷ್ಟ್ ನಮ್ಗ ಎಫೆಕ್ಟಿವ್ ಅನಿಸ್ಲಿಲ್ಲ ರೀ. ಒಂದ್ಸಲ ನಾವು ಬಸವರಾಜ್ ಸರ್ ಕಡೆ ನಾವು ಹೋದಾಗ ಅವ್ರಿಗೆ ನಾವು ಮೀಟ್ ಮಾಡ್ದಾಗ ಇದನ್ನ ಹೇಳಿದ್ರಿ ಸರ್. ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ರಿ, ಇದನ್ನ ಚಲೋ ಐತಿ ಮಕ್ಳಿಗೆ ಅಂತ ಅಂದ್ ಹೇಳಿದ ತಕ್ಷಣ ನಾವು ಅದನ್ನ ಸ್ಟಾರ್ಟ್ ಮಾಡೀವ್ರಿ ಸರ್. ಆಲ್ಮೋಸ್ಟ್ ಇವಾಗ 1 ಮಂತ್ ಆಯ್ತ್ರಿ ಶುರು ಮಾಡ್ರಿ ಸರ್. ಅವನಿಗೂ ಅದು ಫ್ಲೇವರು ಲೈಕ್ ಆಯ್ತ್ರಿ. ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಬ್ರಷ್ ಎಲ್ಲಾ ಮಾಡಿದ ತಕ್ಷಣ ಕುಡಿತಾನ್ರಿ ಸರ್. ಮಾರ್ನಿಂಗ್ ಎದ್ದ ತಕ್ಷಣ ಹಾ ಕುಡ್ದ ತಕ್ಷಣ ಏನ್ ಮಾಡ್ತಾನ್ರಿ, ಒಂದ್ 1 hour 1/2 hour ಆದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡ್ತಾನ್ರಿ. ಇದೇ ತರ ನಾವ್ ರೆಗ್ಯುಲರ್ 15 days ನಾವು ಪ್ರಾಕ್ಟೀಸ್ ಮಾಡ್ಸಿವ್ರಿ ಸರ್. ಅವನಿಗೆ ಬಿಡದೆ ಒಂದ್ ದಿವ್ಸಾನು ಗ್ಯಾಪ್ ಕೊಡದೆ ಮಾಡ್ಸಿವ್ರಿ ಸರ್. ಅಂದ್ರೆ ಒಂದ್ 15 days ನಾಗ ಅವನಿಗೆ 3 kg ತಗೊಂಡನ್ರಿ ಸರ್. ಹೆಚ್ಚಾಗೈತ್ರಿ ಸರ್ ಅವಂದು. 3 ಕಿಲೋ 15 ದಿವಸದಲ್ಲ? ಬರೀ 15 days ಅಲ್ಲಿ 3 kg ರೀ ಸರ್. 16 kg ಆಗಿದಾನ್ರಿ ಸರ್ ಅವ್ನು. ಸರಿ, ಮತ್ತೆ ಅವ್ನ ಊಟ, ನಿದ್ದೆ, ಮೋಷನ್ ಎಲ್ಲಾ ಕ್ಲಿಯರ್ ಐತ್ರಿ ಸರ್ ಅವ್ನ್ದು. ಏನೂ ಪ್ರಾಬ್ಲಮ್ ಇಲ್ಲ ರೀ. ಅಂದ್ರೆ ಮೊದ್ಲು ಸ್ವಲ್ಪ ಅವನಿಗೆ ಮೋಷನ್ ಪ್ರಾಬ್ಲಮ್ ಆಗ್ತಿತ್ರಿ. ಅಂದ್ರೆ ರೆಗ್ಯುಲರ್ ಆಗ್ತಿರ್ಲಿಲ್ಲ ರೀ ಸರ್. ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಈ ತರದ್ದು ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ರಿ. ಅದಕ್ಕೂ ನಾವು ತೋರಿಸ್ತಿದ್ವಿ ರೀ ಸರ್. ಆಲ್ಮೋಸ್ಟ್ ಅವ್ರ ಏನೇನೋ ಪೌಡರ್ ಆ ತರದ್ದೆಲ್ಲಾ ಕೊಡ್ತಿದ್ರಿ. ನಾವ್ ಅದನ್ನ ಒಂದ್ 2 ದಿವ್ಸ ಟ್ರೈ ಮಾಡ್ತಿದ್ವಿ ರೀ, ಆಮೇಲೆ ಬಿಟ್ಬಿಡ್ತಿದ್ವಿ ರೀ. ಅದು ಅವನಿಗೆ ಇವಾಗ ಮೋಷನ್ ಕ್ಲಿಯರ್ ಆಗೈತ್ರಿ, ರೆಗ್ಯುಲರ್ ಹೋಗ್ತಾನ್ರಿ. ಆಮೇಲೆ ಸ್ವಲ್ಪ ನೆನ್ಪಿನ ಶಕ್ತಿ ಅದು ಇಂಪ್ರೂವ್ ಆಗೈತ್ರಿ ಸರ್ ಅವನಿಗೆ. ಮೇಜರ್ ಅಂದ್ರೆ ಅದು ಸ್ಕೂಲ್ನಾಗ ಯಾವ್ದೇ ಆಗ್ಲಿ ಮರಿತಿದ್ದಾರಿ ಸರ್ ಸ್ವಲ್ಪ ಅವನು. ಇವಾಗೆಲ್ಲಾ ಆಕ್ಟಿವ್ ಆಗದನ್ರಿ ಸರ್. ಇವಾಗ ಮೊದ್ಲಿನ್ಗಿಂತ ಇವಾಗ ಸ್ವಲ್ಪ ಆಕ್ಟಿವ್ ಆಗದನ್ರಿ ಫುಲ್. ಇವಾಗ ಸ್ವಲ್ಪ ಹೈಟ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾನ್ರಿ. ಹೈಟ್ ಸ್ವಲ್ಪ ಹೆಚ್ಚಾಗೈತ್ರಿ ಸರ್. ತೂಕನು ಹೆಚ್ಚಾಯ್ತು, ಹೈಟು ಹೆಚ್ಚಾಯ್ತು, ಮೆಮೊರಿ ಪವರ್ ಚೆನ್ನಾಗಿದೆ, ಮೋಷನ್ ಕ್ಲಿಯರ್ ಆಗ್ತಾ ಇದೆ, ಹೊಟ್ಟೆ ತುಂಬ ಊಟ ಆಗ್ತಾ ಇದೆ, ಕಣ್ ತುಂಬ ನಿದ್ದೆ ಆಗ್ತಾ ಇದೆ. ಹಾ ರೀ ಸರ್. ಇನ್ನೇನ್ ಬೇಕು? ಹೇಳಿ ಸರ್. ಓಕೆ, ಖುಷಿ ಆಗ್ತಾ ಇದೆಯಾ ಹಾ, ಮಗನ ಖುಷಿ ನೋಡಿ? ಎಸ್ ಸರ್, ಬಾಳ ಖುಷಿ ಆಗ್ಲಿಕತ್ತೈತ್ರಿ. ಯಾಕಂದ್ರೆ ನಾವ್ ಬಹಳಷ್ಟು ಕಡೆ ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲಾ ಬಾಳ ನಾವ್ ಯೂಸ್ ಮಾಡೀವ್ರಿ ಸರ್ ಆಲ್ಮೋಸ್ಟ್. ಬಟ್ ಯಾವ್ದ್ರಿಂದು ನಮ್ಗ ಅಷ್ಟ್ ಎಫೆಕ್ಟಿವ್ ರಿಸಲ್ಟ್ ಅನ್ಸಿರ್ಲಿಲ್ಲ ರೀ ಸರ್. ಇದು ಮಾಡಿದ ಬರೀ ಒಂದ್ 15 days ನಾಗ ನಮ್ಗ ಅದು ರಿಸಲ್ಟ್ ಸಿಕ್ಕೈತ್ರಿ ಸರ್ ಇವಾಗ. ಅದಕ್ಕೆ ಇವಾಗ ಏನ್ ಮಾಡೀವ್ರಿ, ಮಗಳಿಗೂ ಶುರು ಮಾಡೀವ್ರಿ. ನೀವ್ ಅವತ್ತ ಹೇಳ್ದಂಗ ಮಗಳು ಸ್ಟಾರ್ಟ್ ಮಾಡೀವ್ರಿ ಇಬ್ರಿಗೂ. ಮಾರ್ನಿಂಗ್ ಒಂದ್ಸಲ ಅಂತೂ ಕಂಪಲ್ಸರಿ ತಗೊಂತಾರ್ರಿ. ಆಮೇಲೆ ಈವ್ನಿಂಗ್ ಅವ್ರಿಗೆ ಕೊಟ್ಟಿರ್ತೇನ್ರಿ ಸರ್. ಕೇಳಿದ್ರೆ ಅವ್ರಿಗೂ ಲೈಕ್ ಆಗೈತ್ರಿ ಸರ್. ನಾನ್ ಕೊಡ್ಲಿಲ್ಲ ಅಂದ್ರೂ ಅವ್ರು ಕೇಳಿ ಕುಡಿತಾರ್ರಿ ಸರ್ ಅದು. ಮಕ್ಕಳು ದೇವ್ರ ಸಮ. ಓಕೆ, ದೇವ್ರಿಗೆ ಗೊತ್ತು ಅಮೃತ ಯಾವ್ದು, ವಿಷಯ ಯಾವ್ದು ಅಂತ. ಹಾಯ್ ಹೇಳಿಲಿ. ಮಿಲ್ಕ್ ಶೇಕ್ ಗುಡ್ ಹೆಂಗ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್. ಹೇಳ. ಅವ್ರ ಸ್ಕಿನ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಿದ್ದ, ನಾ ಅವತ್ ನೋಡಕ್ಕೂ ಇವತ್ತು ನೋಡಕ್ಕೂ. ಹಾ ರೀ ಸರ್. ಓಕೆ, ರೈಟ್, ಎಸ್, ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳು ಆಟ ಪಾಠ ನೋಡ್ತಾ ಇದ್ರೆ ಇವಾಗ ತಾಯಿಗೆ ತುಂಬಾ ಖುಷಿ ಆಗುತ್ತಲ್ಲ. ಹೌದ್ರಿ ಸರ್. ಮೇಜರ್ ಊಟ ರೀ ಸರ್. ಊಟ ಅವ್ರು ಯಾವಾಗ ಕರೆಕ್ಟ್ ಮಾಡ್ತಾರ ಅವಾಗ ನಮಗೂ ಒಂದ್ ಸ್ವಲ್ಪ ಅಡಿಗೆ ಮಾಡಕ್ಕೂ ಇಂಟ್ರೆಸ್ಟ್ ಬರ್ತೈತ್ರಿ ಸರ್. ಮಕ್ಳೇ ತಿನ್ಲಿಲ್ಲ ಅಂದ್ರೆ ಏನ್ ಮಾಡುದಪ್ಪ, ತಿನ್ನಂಗೆ ಇಲ್ಲಲ್ಲ ಅಂತ ಅನಸ್ಬಿಡ್ತೈತ್ರಿ ಅದು. ಅವ್ರು ಇಂಟ್ರೆಸ್ಟ್ ಇಂದ ತಿಂದ್ರೆ ನಮಗ ಚಲೋ ಅನಿಸ್ತೈತ್ರಿ ಅದು. ಎಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಕ್ಸ್ಪೀರಿಯನ್ಸ್, ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಸರಿ, ಒಂದ್